ಜಮ್ಮು ಮತ್ತು ಕಾಶ್ಮೀರ ಪೂಂಚ್ನಲ್ಲಿ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಪಾಕ್ ಶೆಲ್ ದಾಳಿ ಆಗಿರೋದ್ರಿಂದ ಮನೆಗಳಿಗೆ ಅಪಾರವಾದಂತಹ ಹಾನಿಯುಂಟಾಗಿದೆ. ಅಜೋಟಿ ಗ್ರಾಮದಲ್ಲಿ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗಿರೋದು. ಪಾಕಿಸ್ತಾನ ಶೆಲ್ ದಾಳಿ ಮಾಡಿರೋದ್ರಿಂದ ಈ ರೀತಿಯಾಗಿ ಪೂಂಚ್ನಲ್ಲಿರುವಂತಹ ಕೆಲ ಗ್ರಾಮಗಳಲ್ಲಿ ಹಾನಿಯುಂಟಾಗಿದೆ. ಆಸ್ತಿ ಪಾಸ್ತಿಗಳು ಹಾನಿಯಾಗಿರೋದು. ಜಮ್ಮು, ಪಠಾಣ್ಕೋಟ್, ಉಧಂಪುರ್ ಸೇರಿದಂತೆ ಹಲವೆಡೆ ಹಾನಿಯಾಗಿರುವಂಥದ್ದು. ಪಾಕ್ ದಾಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಪಾಕಿಸ್ತಾನ ಮಾಡಿರುವಂಥ ದಾಳಿ ಸಫಲ ಆಗಿಲ್ಲ, ವಿಫಲ ಆಗಿದೆ. ಬಟ್ ಅವ್ರು ಮಾಡಿದಂಥ ದಾಳಿಯ ಸಂದರ್ಭದಲ್ಲಿ ಅದಕ್ಕೆ ಪ್ರತ್ಯುತ್ತರ ಭಾರತ ಕೊಡುವಂಥ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ನಲ್ಲಿ ಇರುವಂಥ ಕೆಲ ಗ್ರಾಮಗಳಲ್ಲಿ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಯಾವುದೇ ಸಾವು ನೋವುಗಳಾಗಿಲ್ಲ, ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ ಏನು ನಾಗರಿಕರು ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿರುವಂಥ ಮಾರುಕಟ್ಟೆಗಳಿರ್ಬೋದು ಅಥವಾ ಪ್ರಮುಖ ಪ್ರದೇಶಗಳು, ಒಂದು 10 ಪ್ರದೇಶಗಳನ್ನು ಈಗಾಗಲೇ ಉಡಿಸ್ ಮಾಡಲಾಗಿದೆ. ಭಾರತದ ಸೇನೆಯ ಮೇಲೆ ಅಥವಾ ವಾಯುನೆಲೆಯ ಮೇಲೆ ಒಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಯಾವ ರೀತಿಯಾಗಿ ಪಾಕ್ ಉಡಿಸ್ ಮಾಡೋದಕ್ಕೆ ಟ್ರೈ ಮಾಡ್ತೋ, ಬಟ್ ಅದೆಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗಿದ್ದಾವೆ. ಆ ಅಟ್ಯಾಕ್ನ ಸಂದರ್ಭದಲ್ಲಿ, ಕೌಂಟರ್ ಅಟ್ಯಾಕ್ ಸಂದರ್ಭದಲ್ಲಿ ಕೆಲ ಆಸ್ತಿ ಪಾಸ್ತಿಗಳು ಹಾನಿ ಉಂಟಾಗಿರೋದು, ಆ ದೃಶ್ಯಗಳನ್ನು ನೀವು ಗಮನಿಸ್ಬೋದು. ಮತ್ತು ಗಡಿ ಭಾಗದಲ್ಲಿ ಕೂಡ ಈಗ ಹೈ ಅಲರ್ಟ್ ಆಗಿರೋದು, ಇವೆಲ್ಲವೂ ಕೂಡ ಈಗ ಆಗೋಗಿದೆ. ಒಂದು ರೀತಿಯಾಗಿ ಆತಂಕದ ವಾತಾವರಣ ಮತ್ತು ಭಯದ ವಾತಾವರಣ ಎಲ್ಲ ಧ್ವಂಸ ಆಗಿರೋದು, ಚಿಂದಿ ಪೀಸ್ ಆಗಿರುವಂಥದ್ದು. ಎಲ್ಲೆಲ್ಲಿ ದಾಳಿ ಆಗಿದೆಯೋ ಅಲ್ಲಲ್ಲಿ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಅಲ್ಲಿರುವಂಥ ಮಾರ್ಕೆಟ್ಗಳು, ಬಂದರು ಪ್ರದೇಶಗಳಿರ್ಬೋದು, ಕೇಂದ್ರ ಕಚೇರಿಗಳಿರ್ಬೋದು, ಶಹಬಾಜ್ ಶರೀಫ್ ಅವರ ಮನೆಯ ಸಮೀಪನೇ 20 ಕಿಲೋಮೀಟರ್ ದೂರದಲ್ಲೇ ಅಟ್ಯಾಕ್ ಇರ್ಬೋದು. ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಟ್ಯಾಕ್ ಆಗಿರೋದ್ರಿಂದ ಸಾಕಷ್ಟು ಹಾನಿಗಳಾಗಿದೆ. ಇನ್ನು ಭಾರತ ಸೇನೆಯನ್ನು ಹಿಮ್ಮೆಟ್ಟಿಸೋದಕ್ಕೆ ಅಂತ ಟ್ರೈ ಮಾಡಿ ಪಾಕಿಸ್ತಾನ ಈ ರೀತಿಯಾಗಿ ನಾಗರಿಕರು ಇರುವಂಥ ಜಾಗದಲ್ಲಿ ಅಟ್ಯಾಕ್ ಏನು ಮಾಡ್ತಲ್ಲ, ಅಲ್ಲೂ ಕೂಡ ಭಾರತೀಯ ಸೇನೆ ಪಾಕಿಸ್ತಾನದ ದಾಳಿಯನ್ನು ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಅವರ ಎಲ್ಲ ದಾಳಿಗಳನ್ನು ಕೂಡ ವಿಫಲ ಮಾಡುವಂಥ ಕೆಲಸವನ್ನು ಯಶಸ್ವಿಯಾಗಿ ಭಾರತೀಯ ಸೇನೆ ಮಾಡಿರೋದು. ಹೀಗಾಗಿ ಆಸ್ತಿ ಪಾಸ್ತಿ ಹಾನಿ ಆಗೋದಿದ್ದಿದೆ, ಬಟ್ ಜೀವಗಳನ್ನು ಉಳಿಸಿದೆ ಭಾರತೀಯ ಸೇನೆ. ಜಮ್ಮು ಮತ್ತು ಕಾಶ್ಮೀರ ಪೂಂಚ್ನಲ್ಲಿ ಒಂದಷ್ಟು ಆಸ್ತಿ ಪಾಸ್ತಿಗಳು ಹಾನಿಯಾಗಿದೆ. ಕೆಲವೊಂದು ಕಡೆ ನಾಗರಿಕರಿಗೂ ಕೂಡ ಗಾಯಗಳಾಗಿದ್ದಾವೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಟ್ ನಮ್ಮ ಭಾರತೀಯ ಸೇನೆ ಜನರನ್ನು ಉಳಿಸೋ ಕೆಲಸ ಮಾಡುತ್ತೆ, ನಾಗರಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಲ್ಲ. रात को कोई ऐसी कैजुअलिटी नहीं हुई है। ये है कि भी एयरफोर्स के पास से मतलब थोड़ी ब्लास्ट की या गोलियों चलने की आवाज़ आई है। कोई ऐसी कोई बात नहीं है। ममून साइड से भी थोड़ी सी ऐसी आवाज़ें आई है। बाकी आसपास से ऐसी अभी तक कोई खबर नहीं है कि कोई कैजुअलिटी हुई हो। तो बाकी सब ठीक ही है अभी तक। तो नहीं, जैसे कोई बम टाइप की, ज़्यादा मिसाइल टाइप की कोई आवाज़ नहीं। हाँ, ये नियर अबाउट आपका 11 बजे का टाइम है, 11 साढ़े 11 बजे। उसके बावजूद कोई ऐसी आवाज़ नहीं आई। ये कोई 1-1.5 घंटे बीच में छोड़ के आवाज़ आ रही थी, बाकी उसके बाद नहीं। जैसे 10-15 मिनट बाद तो हो सकता है आर्मी वाले अपनी कोई ट्रेनिंग भी कर रहे हो या कुछ कर रहे हो। नहीं, अब आवाज़ का तो कोई पता नहीं किस साइड से आ रही है, किस साइड से नहीं। ऐसी कोई कैजुअलिटी वाली बात तो अभी तक सामने नहीं आई। हाँ, सब शांति है, लोगों में धैर्य बनाए रखा हुआ है लोगों ने।